ನಾವು FIR ಕೊಟ್ಟಿದ್ದಾರೆ, ರಾಜೇಗೌಡ ಅಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. FIR ಕೂಡ ಆಗಿದೆ, ಅದ್ರ ಮೇಲೆ ಕೋರ್ಟ್ಗೆ ಹೋಗಿದ್ದಾರೆ ಅವರು. ಆಮೇಲೆ ಎಲೆಕ್ಷನ್ ಅಬ್ಸರ್ವರ್ ಇದ್ದಾರಲ್ಲ, ಅವರು ಅನೌನ್ಸ್ ಮಾಡಿ ಅಂತಂದ ಮೇಲೆ ಮಾಡಬೇಕು, ಅಲ್ಲಿವರೆಗೂ ಮಾಡಬಾರದು. ಅಬ್ಸರ್ವರ್ ಡ್ಯೂಟಿ ಈಗ ಎಲ್ಲ ಸರಿಯಾಗಿದೆ, ಕೌಂಟಿಂಗ್ ಸರಿಯಾಗಿದೆ, ರೀಕೌಂಟಿಂಗ್ ಸರಿಯಾಗಿದೆ ಅಂತ ಅಬ್ಸರ್ವರು ಹೇಳಿದ ಮೇಲೇ ಅನೌನ್ಸ್ ಮಾಡಬೇಕು, ರಿಸಲ್ಟನ್ನು ಅನೌನ್ಸ್ ಮಾಡಬೇಕು. ಇವರು ಕೇಳ್ದೇ ಮಾಡಿಬಿಟ್ಟಿದ್ದಾರೆ. ಇದ್ರ ಮೇಲೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ನಾನು ಕೋರ್ಟ್ಗೆ ಕೊಡಬೇಕಾಗಿತ್ತು. ಕೋರ್ಟ್ನಲ್ಲಿ ಡೈರೆಕ್ಷನ್ ಏನು ಕೊಡ್ತಾರೆ ಅಂತ ನೋಡಬೇಕಾಗಿತ್ತು. ಒಂದು. ಎರಡನೇದು, ಅಬ್ಸರ್ವರು ಕ್ಲಿಯರೆನ್ಸ್ ಕೊಡೋವರೆಗೆ ಇರಬೇಕಾಗಿತ್ತು, ಅದನ್ನು ಮಾಡಿಲ್ಲ. ನಾವು ಅದಕ್ಕೆ ಘೋಷಣೆ ಮಾಡಿರೋದು ಆತುರಾತುರವಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ. ಅವರು BJP ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಘೋಷಣೆ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಆರೋಪ. ಎರಡನೇದು, ನಾವು ಇದನ್ನು ಚಾಲೆಂಜ್ ಮಾಡ್ತೀವಿ, ಅದು ಬೇರೆ ಪ್ರಶ್ನೆ. ಬಟ್ ನಾವು ಕ್ರಿಮಿನಲ್ ಕೇಸ್ ಹಾಕಿದ್ದೀವಿ, ಅದು ನಿಷ್ಪಕ್ಷಪಾತವಾಗಿ ನಡೀಬೇಕು. ಒಟ್ಟಾರೆಯಾಗಿ BJPಯವರು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ಮತ ಕಳವನ್ನು ಮಾಡಿದ್ದಾರೆ. ಆಮೇಲೆ ಎಲೆಕ್ಷನ್ನು ಈ ಕೌಂಟಿಂಗ್ನಲ್ಲಿ ಫ್ರೀ ಆ್ಯಂಡ್ ಫೇರ್ ಆಗಿ ನಡಿಬೇಕಲ್ವಾ. ಎಲೆಕ್ಷನ್ ಕಮಿಷನ್ನವರು ಕೂಡ ಫ್ರೀ ಆ್ಯಂಡ್ ಫೇರ್ ಆಗಿ ಮಾಡಬೇಕು. ಎಲ್ಲ ಎಥಿಕ್ಸ್ನ ಗಾಳಿಗೆ ತೂರಿದ್ದಾರೆ. ಈಗ ಕ್ರಿಮಿನಲ್ ಕಾನ್ಸ್ಪಿರಸಿ ನಡೆದಿರೋದು ನಮ್ಮ ಪ್ರಕಾರ ನಿಜ, ಇಟ್ಸ್ ಎ ಫ್ಯಾಕ್ಟ್. ಇದನ್ನು ತನಿಖೆ ಮಾಡೋರು ಯಾರು? ಯಾರು ಮಾಡ್ಬೋದು. ಕಾನೂನಿನಲ್ಲಿ ಎಲ್ಲೂ ಕೂಡ ಪೀಪಲ್ಸ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ನಲ್ಲಿ ಎಲ್ಲೂ ಕೂಡ ಪೊಲೀಸ್ನವರು ತನಿಖೆ ಮಾಡಬಾರ್ದು ಅಂತ ಇದೆಯಾ? ನೋಡಪ್ಪ, ನೀನು ಹೇಳ್ತೀಯ, ಇನ್ಯಾರು ಹೇಳ್ತಾ ಇರೋದು? ಚುನಾವಣಾ ಆಯೋಗದವ್ರು ಹೇಳಿದ್ರ? ನಿನ್ನ ಜೊತೆ ಹೇಳಿದ್ರ ಚುನಾವಣಾ ಆಯೋಗದವರು?